This is the Devaraja Market, one of the oldest markets in the heritage city of Mysore, built during the rule of Chamaraja Wodeyar IX. This Indo-Muslim architectural style signifies the local flavor of everyday Mysore life. The environment here being noisy, vibrant and chaotic, yet colorful at the same time. One of the highest demands in the market are for the Mysore Malliges. The jasmine gets its name since it's mostly grown around the premises of the city, and its fragrance is said to one of the most powerful compared to the other kinds of jasmines. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಾವು ಇಲ್ಲಿ ದೇವರಾಜ ಮಾರ್ಕೆಟ್ ಮೈಸೂರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಾತನ ಕಾಲದಿಂದನೂ ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 45-50 ವರ್ಷದಿಂದನೂ ವ್ಯಾಪಾರ ಮಾಡ್ತಾ ಇದ್ದೀವಿ. ನಂತರ ನಮ್ಮ ತಂದೆಯವರು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು. ನಂತರ ಈಗ ನಾವು ಇದೇ ವ್ಯಾಪಾರನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ನಮ್ಮ ತಾತನ ಕಾಲದಿಂದಲೂ ಸುಮಾರು ನಮ್ಮ ಮೈಸೂರು ಸರೌಂಡಿಂಗಲ್ಲಿ ಸುಮಾರು ಒಂದು 20-30 ಎಕರೆ ಹೂವು ಬೆಳೆಯುವಂಥದ್ದು ಇತ್ತು, ಜಮೀನುಗಳಿತ್ತು. ಈಗ ಏನಾಗಿದ್ರೆ ಅಂದರೆ ಸರ್ಕಾರಗಳು ಕೆಲವು ಮೂಡ ಅಕ್ವೈರ್ ಮಾಡ್ಕೊತು, ಮತ್ತು ಕೆಲವು ಕಡೆ ಎಲ್ಲ ಲೇಔಟ್ಗಳಾಯಿತು. ಹೀಗಾಗಿ ಮೈಸೂರಲ್ಲಿ ಜಮೀನುಗಳೇ ಇಲ್ಲ, ಹೂ ಬೆಳೆಯುವಂಥದ್ದಕ್ಕೆ ಜಾಗಗಳೇ ಇಲ್ಲ. ಆ ರೀತಿ ಆಗಿದೆ. ಏನಿದೆ ಮೈಸೂರು ಮಲ್ಲಿಗೆ ಅಂದ್ರೇ ತುಂಬ ಫೇಮಸ್ಸು. ಮೈಸೂರು ಮಲ್ಲಿಗೆಗೂ ಮತ್ತು ಈಗ ಬರ್ತಾ ಇರೋಂಥ ಒಂದು ತಮಿಳ್ನಾಡು ಮಲ್ಲಿಗೆಗೂ ಭಾಳನೇ ವ್ಯತ್ಯಾಸ. ನಮ್ಮ ಮೈಸೂರು ಮಲ್ಲಿಗೆ ಸುಮಾರು ಒಂದು 100 ಮೀಟ್ರು 150 ಮೀಟ್ರು ಅಲ್ಲಿ ಸೇಲ್ ಮಾಡ್ತಾಯಿದ್ರೆ ಇಲ್ಲಿವರೆಗೂ ಅದು ತುಂಬ ಸ್ಮೆಲ್ ಇರ್ತಾಯಿತ್ತು ನಮ್ಮ ಮೈಸೂರು ಮಲ್ಲಿಗೆ. ಈಗಂತ ಬರೋಂಥ ಹೂಗಳು ಎಲ್ಲ ಕೆಲವೊಂದೆಲ್ಲ ತುಂಬ ಕೆಮಿಕಲ್ ಆ ಥರ ಎಲ್ಲ ಮಿಕ್ಸ್ ಮಾಡಿ ತಮಿಳ್ನಾಡು ಮತ್ತು ಸೇಲಮ್ಮು, ಸತ್ತಿ ಅಲ್ಲಿಂದ ಬರ್ತಾ ಇದೆ. ಈ ಸರ್ಕಾರ ಕೆಲವೊಂದು ತುಂಬ ಈ ಯಾವಾಗ ಲೇಔಟ್ಗಳೆಲ್ಲ ಮಾಡ್ತು ಮೈಸೂರು ಮಲ್ಲಿಗೆ ಅನ್ನೋ ಒಂದು ಹೆಸರು ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಯಾವುದನ್ನು ಒಂದು ಹೂಗಳು ಬರ್ತಾ ಇಲ್ಲ. ಸರ್, ನಮ್ಮ ವ್ಯಾಪಾರದಲ್ಲಿ ಮೊದಲ ಇದ್ದಂಥ ವ್ಯಾಪಾರಗಳು ಇಲ್ಲ. ಇವಾಗ ಪ್ರತಿಯೊಂದು ಹೆಜ್ಜೆಗೂ ಎಲ್ಲ ಕಾಂಪಿಟೇಷನ್ನು, ಅದನ್ನು ಮೀರಿ ನಾವು ವ್ಯಾಪಾರ ಮಾಡಬೇಕು. ಈಗ ನಮ್ಮಲ್ಲಿ ಮೈಸೂರಿಂದ ಬರ್ತಾ ಇತ್ತು, ಅವಾಗ ಒಂದು ತೊಂದರೆ ಇಲ್ಲ. ಈಗ ನಾವು ಮಲ್ಲಿಗೆ ಅಂತ ಹೇಳಿದ್ರೆ ತಮಿಳ್ನಾಡಿಂದನೇ ನಾವು ಅವಲಂಬನೆ ಮಾಡ್ಕೊಂಡಿದ್ದೀವಿ. ನಾವು ತುಂಬಾ ಈಗ ರಿಸ್ಕ್ ಇದೆ ಸರ್, ಇವಾಗ ಮೊದಲ ರೀತಿ ಇಲ್ಲ. ಯಾಕಂದರೆ ಅಲ್ಲಿ ಆ ಒಂದು ತಮಿಳ್ನಾಡಲ್ಲಿ ಸರೌಂಡಿಂಗಲ್ಲಿ ಅಲ್ಲೂ ಒಂದು 10-15 ಮಾರ್ಕೆಟ್ಗಳಾಗಿದೆ. ಅಲ್ಲೂ ಬೆಲೆಗಳಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇರ್ತದೆ. ಮೈಸೂರಲ್ಲೂ ಬೆಲೆಗಳು ವ್ಯತ್ಯಾಸ ಆಗ್ತಾ ಇರ್ತದೆ. ಆ ಸರೌಂಡಿಂಗಲ್ಲಿ ತುಂಬ ಬೆಲೆ ಏನಾರ ಹೆಚ್ಚಾದರೆ ಈ ಕಡೆ ಮೈಸೂರು ಪದಾರ್ಥಗಳು ಬರಲ್ಲ. ಆ ಒಂದು ಎಲ್ಲ ತುಂಬಾ ಕಾಂಪಿಟೇಷನ್ ಇದೆ. ಆಮೇಲೆ 3 ಅವರ್ ಜರ್ನಿ, ತುಂಬಾ ಈಗ ರಿಸ್ಕ್ ಇದೆ ಸರ್. ಮೊದಲಿಗಿಂತ ಈಗ ಭಾಳನೇ ರಿಸ್ಕ್ ಇದೆ. ಪ್ರತಿಯೊಂದೂ ನಾವೊಂದು ಕಾಂಪಿಟೇಷನಲ್ಲೇ ಈಗ ಒಂದು ವ್ಯಾಪಾರ ಮಾಡೋಂಥ ಪರಿಸ್ಥಿತಿ ಆಗಿದೆ ಇವಾಗೆಲ್ಲ. Mysore city is on the cusp of major development. Over centuries, the greenery of this city has been replaced by buildings, which has led to massive depletion of the cultivation of jasmines. Flower vendors are importing the jasmines from Tamil Nadu, which doesn't have the same fragrance as the Mysore Mallige. ಸರ್, ನಮ್ಮ ಮೈಸೂರು ಮಲ್ಲಿಗೆ ಅಂದರೆ ನಮ್ಮ ಒಂದು ಇಲ್ಲಿಂದ ಮಾರ್ಕೆಟಿಂದ ಒಂದು 10 ಕಿಲೋಮೀಟ್ರು 12 ಕಿಲೋಮೀಟ್ರಲ್ಲಿ ಸರೌಂಡಿಂಗಲ್ಲಿ ಈಗ ಒಂದು ಲೇಔಟ್ಗಳಾಗಿದೆ. ಒಂದು ಗಣೇಶ್ ನಗರ, ಕ್ಯಾರ್ ಮಿಲ್ಲು, ಮತ್ತು ಈ ಕಡೆ ಉದಯಗಿರಿ ಆ ಸೈಡೆಲ್ಲ ಸುಮಾರು ಒಂದು 40-50 ಎಕರೆ ಎಲ್ಲ ಇತ್ತು. ಅಲ್ಲಿ ಹೂ ಬೆಳೀತಾ ಇದ್ರು. ಪೂರ್ತಿ ಈಗ ಲೇಔಟ್ ಮಾಡಿದ್ದಾರೆ ಇವಾಗ. ಅಲ್ಲಿ ಯಾವುದು ಒಂದು ತೋಟನೂ ಇಲ್ಲ. ಅಲ್ಲಿ ಎಲ್ಲ ಅಲ್ಪ ಸ್ವಲ್ಪ ಏನಾರ ಒಂದು ಅರ್ಧ ಎಕರೆ 3/4 ಎಕರೆ ಮಾಡ್ಕೊಂಡಿರೋರು ಆ ಒಂದು ಈ ಬೆಳೆನ ಸ್ವಲ್ಪ ಮುಂದುವರ್ಸ್ಕೊಂಡು ಬಂದಿದ್ದಾರೆ. The future of this jasmine is unsure for the vendors. Only time will tell if the Mysore Mallige's fragrance will last for the coming generations. ಆ ಟೈಮಲ್ಲಿ ಮೈಸೂರಲ್ಲಿ ಹೂ ಬೆಳೆಯುವಂಥದ್ದು ತುಂಬಾನೇ ಇದ್ರು. ಆವಾಗ ಈಗ ಕೆಜಿ ಲೆಕ್ಕ ಮಾಡ್ತಾ ಇರೋದು, ಮೊದಲು ಅದು ಸೇರಿನ ಲೆಕ್ಕ.
ಸೇರಲ್ಲಿ 4 ಆಣಿ, 1 ಆಣಿ, 2 ಆಣಿ ಆ ಥರ ವ್ಯಾಪಾರ. ಅಂದರೆ ಈಗ ಒಂದು ಲೆಕ್ಕಾಚಾರಿ 1 kg ಹೂವಿಗೆ 4 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಆದರೆ ಅದನ್ನೇ ದೊಡ್ಡದು. ಇವತ್ತು ಆ ಎಲ್ಲ ತೋಟ ಹೋಗಿರೋದ್ರಿಂದ ನಾವು ಅಲ್ಲಿ ತಮಿಳ್ನಾಡಿಂದನೇ ಅವಲಂಬನೆ ಮಾಡ್ಕೊಂಡಿರೋದ್ರಿಂದ ಇವತ್ತು ಹಬ್ಬ ಹರಿದಿನಗಳಲ್ಲಿ 1000 ರೂಪಾಯಿ, 2000 ರೂಪಾಯಿ ಗಂಟನೂ ಬೆಲೆ ರೀಚ್ ಆಗ್ತಾ ಇದೆ ಇವಾಗ. ಯಾಕಂದರೆ ಅಲ್ಲಿ ಪದಾರ್ಥಗಳು ಜಾಸ್ತಿ ಬರ್ತಾ ಇಲ್ಲ. ನಮ್ಮಲ್ಲೇ ಆಗಿದ್ರೆ ಆ ಬೆಲೆಗಳು ಆಗ್ತಾ ಇರಲಿಲ್ಲ. ನಮ್ಮ ರೈತರಿಗೆ ಆ ಟೈಮಲ್ಲಿ ಒಂದು 30 ರೂಪಾಯಿ, 40 ರೂಪಾಯಿ ಅಂತ ಆ ಬೆಲೆಯನ್ನೇ ಆಗ್ತಾ ಇದ್ರೆ ಅದೇ ದೊಡ್ಡದು. ನಮಗೆ ಅದು 50 ರೂಪಾಯಿ ಬೆಲೆ ಆಗ್ತದೆ ಅಂದ್ರೆ ತುಂಬ ದೊಡ್ಡದು. ಇವತ್ತು ನಾವು 2000 ರೂಪಾಯಿ ರೇಟ್ ಕೊಟ್ಟರು ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಭಾಳನೇ ಸಮಸ್ಯೆಗಳಾಗಿದೆ. ನಮ್ಮ ವ್ಯಾಪಾರಸ್ಥರಿಗೆ ಇರ್ಬೋದು ತುಂಬ ಅನಾನುಕೂಲ, ತುಂಬ ಹೊಡ್ತಾ ಇದು. ಯಾಕಂದರೆ ಪ್ರತಿಯೊಂದಕ್ಕೂ ನಾವೀಗ ಅಲ್ಲಿಂದನೇ ಅವಲಂಬನೆ ಮಾಡೋಂಥದ್ದು ಆಗ್ಬಿಟ್ಟಿದೆ. ಇವಾಗ ಅಲ್ಲಿ ಏನಾಗುತ್ತೆ ಆ ರೇಟ್ಗೆ ನಾವು ಇಲ್ಲಿ ತಂದು ಮಾರೋಂಥ ಪರಿಸ್ಥಿತಿ ಆಗಿದೆ. ಮುಂದೆ ಈ ಬೆಳೆಗಳು ಏನಿದೆ ತೀರಾನೇ ಕಮ್ಮಿ ಆಗುತ್ತೆ, ಮತ್ತು ಬೆಲೆಗಳನ್ನು ತುಂಬ ವಿಪರೀತವಾಗಿ ಏರೋಂಥ ಪರಿಸ್ಥಿತಿಗಳು ಇದೆ ಇವಾಗ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.